Dear students, variation of conductivity and molar conductivity with concentration. Firstly, variation of conductivity with concentration. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್. Conductivity always decreases with decrease in concentration for both weak and strong electrolyte. ಎಕ್ಸಾಂಪಲ್ ಪ್ಯೂರ್ ವಾಟರ್ ತಗೊಂಡಿದ್ದೀರಾ, ಅದರ ಕಂಡಕ್ಟಿವಿಟಿ ವೆರಿ ಲೆಸ್ ಇರುತ್ತೆ. ಆ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡ್ತೀನಿ. ವೆದರ್ ಇಟ್ ಈಸ್ ವೀಕ್ ಎಲೆಕ್ಟ್ರೋಲೈಟ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಆಡ್ ಮಾಡ್ತಿದ್ದೀರಾ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಯಾವ್ದಾದ್ರು ಆಗಿರ್ಬೋದು, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಇಸ್ ವೆರಿ ಲೆಸ್, conductivity also less. Okay, conductivity is depending upon the concentration of an electrolyte taken. Okay, adana heltakantadu. This can be explained by fact that the number of ions per unit volume that carry the current in a solution decreases on dilution. ನೋಡಿ, ಒಂದು ಎಲೆಕ್ಟ್ರೋಲೈಟಿಕ್ ಚೇಂಬರ್ ಕನ್ಸಿಡರ್ ಮಾಡಿದ್ರ, ಇದರಲ್ಲಿ ಸೊಲ್ಯೂಷನ್ ಇದೆ, ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್, 2 ಎಲೆಕ್ಟ್ರೋಡ್ ಡಿಪ್ಡ್. ನೋಡಿ, ನಾನು ಪರ್ ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಪರ್ ಯೂನಿಟ್ ವಾಲ್ಯೂಮ್ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಆಗಿರ್ಬೋದು, 2 ಸೆಂಟಿಮೀಟರ್ ಕ್ಯೂಬ್ ಆಗಿರ್ಬೋದು. ಓಕೆ, ಪರ್ ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಇಷ್ಟಿದೆ. ಇದರ ಫಸ್ಟ್ ಕಂಡಕ್ಟಿವಿಟಿನ ನಾನು ತಗೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಕಂಡಕ್ಟಿವಿಟಿ ಯಾವಾಗ ಅಂದ್ರೆ, ಇದನ್ನ ಮತ್ತೆ ಸೊಲ್ಯೂಷನ್ ಅನ್ನ ಡೈಲ್ಯೂಟ್ ಮಾಡ್ತೀನಿ, ಅಂದ್ರೆ ಎಕ್ಸ್ಟ್ರಾ ವಾಟರ್ ನ ಆಡ್ ಮಾಡ್ತಾ ಇದ್ದೀನಿ. ಅವಾಗ ಸೊಲ್ಯೂಷನ್ ಏನಾಯ್ತು, ಡೈಲ್ಯೂಟ್ ಆಯ್ತು. ಅದೇ ಪರ್ ಯೂನಿಟ್ ಲೆಂತ್ ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಲೆಸ್ ಆಗಿರುತ್ತೆ. ಓಕೆ, ನಂಬರ್ ಆಫ್ ಅಯಾನ್ಸ್ ಲೆಸ್ ಆಯ್ತು ಅಂದ್ರೆ ಕಂಡಕ್ಟಿವಿಟಿ ಇಸ್ ಲೆಸ್. ನಂಬರ್ ಆಫ್ ಅಯಾನ್ಸ್ ಇಸ್ ಮೋರ್, ಕಂಡಕ್ಟಿವಿಟಿ ಆಲ್ಸೋ ಮೋರ್. ಟೋಟಲಿ ಕಂಡಕ್ಟಿವಿಟಿ ಇಸ್ ಡಿಪೆಂಡಿಂಗ್ ಅಪಾನ್ ಕಾನ್ಸಂಟ್ರೇಷನ್ of a electrolyte. Example, conductivity of solution at any given concentration is the conductance of 1 unit volume. Estre conductance of 1 unit volume of a solution kept between 2 platinum electrodes with unit area of cross section and at a distance of unit length. ಇದೇನ್ ಹೇಳ್ತಾ ಇದೆ ಅಂದ್ರೆ, 2 ಎಲೆಕ್ಟ್ರೋಡ್ ಡಿಪ್ ಮಾಡಿದೀನಿ. ಹಿಯರ್ ಪರ್ ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡ್ತಾ ಇದೀನಿ. ಪರ್ ಯೂನಿಟ್ ವಾಲ್ಯೂಮ್, ವೆದರ್ ಇಟ್ ಇಸ್ ಮೀಟರ್ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್. ಓಕೆ, ಈ ತರ ನಾವು ತಗೊಳ್ತಕ್ಕಂಥದ್ದು ಪರ್ ಯೂನಿಟ್ ವಾಲ್ಯೂಮ್ ಅನ್ನ. ನೆಕ್ಸ್ಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ, ಎಕ್ಸಾಂಪಲ್ ದಿಸ್ ಇಸ್ ಟೋಟಲ್ ಏರಿಯಾ ಎಲೆಕ್ಟ್ರೋಡ್ ಇದೆ ಅಂದ್ರೆ, ಕ್ರಾಸ್ ಸೆಕ್ಷನ್ ಅಂದ್ರೆ ಇದರ ಆಫ್ ಮಾತ್ರ. ಈ ಎಕ್ಸಾಂಪಲ್ ಇಷ್ಟಿದೆ. This is the area of cross section. Another electrode, area of cross section. 2 electrode ittu andre, this is area of cross section, this is area of cross section. Taken in centimeter square ಅಥವಾ meter square ಅಥವಾ 1 meter square. ಈ ತರ ತಗೊಂತೀವಿ. Next, unit length. The distance between the 2 electrode we indicate as an L. This is unit length. ಇಷ್ಟು ಮೇಲೆ ಡಿಪೆಂಡ್ ಆಗಿದೆ. ಅದನ್ನ ಹೇಳ್ತಕ್ಕಂಥದ್ದು ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಅಟ್ ಎನಿ ಗಿವನ್ ಕಾನ್ಸಂಟ್ರೇಷನ್, ಯಾವುದೇ ಕಾನ್ಸಂಟ್ರೇಷನ್ ಆಗಿರ್ಬೋದು, ಇಸ್ ದಿ ಕಂಡಕ್ಟೆನ್ಸ್ ಆಫ್ 1 ಯೂನಿಟ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಕೆಪ್ಟ್ ಬಿಟ್ವೀನ್ 2 ಪ್ಲಾಟಿನಮ್ ಎಲೆಕ್ಟ್ರೋಡ್ ವಿತ್ ಯೂನಿಟ್ ಏರಿಯಾ ಕ್ರಾಸ್ ಸೆಕ್ಷನ್ ಅಂಡ್ ಅಟ್ ಎ ಡಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್. ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂಡ್ ಯೂನಿಟ್ ಲೆಂತ್ ಅದನ್ನ ಹೇಳ್ತಕ್ಕಂಥದ್ದು. ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟರ್ ಸ್ಕ್ವೇರ್ ಅನ್ಕೋಣ, ಯೂನಿಟ್ ಲೆಂತ್ 1 ಮೀಟರ್. ಈ ರೀತಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಫಾರ್ಮುಲಾ ಹೀಗಿದೆ, ಕಂಡಕ್ಟೆನ್ಸ್ G is equal to kappa into A divided by L. Kappa means conductivity, G means conductance, A divided by L, area of cross section per unit area of cross section A. Next, length per unit length is equal to K ಅಂತ ಕನ್ಸಿಡರ್ ಮಾಡ್ತೀನಿ. ಏಕೆ? Because of per unit area
and per unit length we taken unity means 1. ಆಗ ಏನಾಗುತ್ತೆ G equal to K ಅಂದ್ರೆ ಕಂಡಕ್ಟೆನ್ಸ್ is equal to the conductivity. ಕಂಡಕ್ಟಿವಿಟಿನ ಮೆಜರ್ ಮಾಡ್ಕೋಬೇಕಂದ್ರೆ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಲೆಂತ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಪರ್ ಯೂನಿಟ್ ಏರಿಯಾ ಪರ್ ಲೆಂತ್ ವಿ ಟೇಕನ್ ಯೂನಿಟಿ ಆರ್ ಈಕ್ವಲ್ ಟು 1 ಅಂದ್ರೆ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಂಡಕ್ಟಿವಿಟಿ. ಯಾವಾಗ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಂಡಕ್ಟಿವಿಟಿ? ವೆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂಡ್ ಲೆಂತ್ ಪರ್ ಯೂನಿಟ್ ಲೆಂತ್ ಎರಡೂ ಕೂಡ ಈಕ್ವಲ್ ಟು 1 ಅಥವಾ ಯೂನಿಟಿ ಆಗಿದ್ದಾಗ ಏನಾಗುತ್ತೆ ಕಂಡಕ್ಟೆನ್ಸ್ ಕಂಡಕ್ಟಿವಿಟಿ ಎರಡೂ ಕೂಡ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಹಾಗಾದ್ರೆ ಕಂಡಕ್ಟಿವಿಟಿ ಮೆಜರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಬಿಟ್ವೀನ್ ದಿ ಟೂ ಪ್ಲಾಟಿನಮ್ ಎಲೆಕ್ಟ್ರೋಡ್ ಅಂಡ್ ಟೇಕನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಪರ್ ಯೂನಿಟ್ ಲೆಂತ್. ಓಕೆ, ಇಷ್ಟರಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಟೋಟಲಿ ಕಂಡಕ್ಟಿವಿಟಿ ಇಸ್ ಡಿಪೆಂಡಿಂಗ್ ಅಪಾನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ ಅಂದ್ರೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಕಂಡಕ್ಟಿವಿಟಿ ಕೂಡ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ. ಕಂಡಕ್ಟಿವಿಟಿನ ಅನದರ್ ಇದರಲ್ಲೂ ಇಂಡಿಕೇಟ್ ಮಾಡ್ತೀವಿ ಏನಂತ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಓಕೆ, ಜಿ ಅಂದ್ರೆ ಕಂಡಕ್ಟೆನ್ಸ್.